ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಯಾಕೋ ಇವತ್ತು ಬೆಳಗ್ಗೆದ್ರೆ ಎಲ್ಲ ಕ್ರೈಮ್ ಸ್ಟೋರಿಗಳೇ ಒಂದೊಂದೇ ಸುದ್ದಿಗಳು ಕೇಳೋದಕ್ಕೆ ಸಿಗ್ತಾ ಇದೆ ಅಂತ ಏನಾಗ್ತಾ ಇದೆ ಸಮಾಜದಲ್ಲಿ ಅನ್ನೋದೇ ಪ್ರಶ್ನೆ. ಪತಿ ಶೀಲಾ ಶಂಕೆ ವ್ಯಕ್ತಪಡಿಸಿದ ಪತಿ ಅನ್ನೋ ಕಾರಣಕ್ಕೆ ಪತಿಯನ್ನ ಕೊಲೆ ಮಾಡಿರುವ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಪತ್ನಿಯ ಅನೈತಿಕ ಸಂಬಂಧ ಪ್ರಶ್ನೆ ಮಾಡಿದಕ್ಕೆ ಗಂಡನನ್ನ ಕೊಲೆ ಮಾಡಿರುವಂತಹ ಆರೋಪ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮದಲ್ಲೇ ಆಗಿದೆ ಈ ಘಟನೆ. ಮಹೇಶ್ 40 ವರ್ಷ ಪತ್ನಿಯ ಅನೈತಿಕ ಸಂಬಂಧಕ್ಕೆ ಬಲಿಯಾಗಿದ್ದಾರಂತೆ ವ್ಯಕ್ತಿ. ಪತ್ನಿ ಪುಷ್ಪಲತಾ ಪ್ರಿಯಕರ ಮನುಕುಮಾರ್ ನಡುವೆ ಅನೈತಿಕ ಸಂಬಂಧ ಇರುತ್ತೆ. ಹಲವು ವರ್ಷಗಳಿಂದ ಸಂಬಂಧ ಹೊಂದಿದ್ರಂತೆ ಪುಷ್ಪಲತಾ ಮತ್ತು ಮನು. ಈ ವಿಚಾರಕ್ಕೆ ಪತಿ ಮಹೇಶ್ ಮತ್ತು ಪತ್ನಿ ಪುಷ್ಪಲತಾ ನಡುವೆ ಆಗಾಗ ಜಗಳ ಆಗ್ತಾ ಇತ್ತು. ಕೌಟುಂಬಿಕ ಕಲಹಕ್ಕೆ ಇದೇ ಕಾರಣ ಆಗಿ ಹೋಗಿತ್ತು. ಪ್ರಶ್ನೆ ಮಾಡಿದಕ್ಕೆ ಗಂಡನನ್ನ ಕೊಲೆ ಮಾಡಿಬಿಟ್ಟಿದ್ದಾರಂತೆ ಆರೋಪಿಗಳು. ಪುಷ್ಪಲತಾ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಸದ್ಯ ಪೊಲೀಸರು ಒಪ್ಪಿಸಿದ್ದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪುಷ್ಪಲತಾ ಪ್ರಿಯಕರ ಮನುಕುಮಾರ್ ಬಂಧನಕ್ಕೂ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಆರೋಪಿ ಮನು ಬಂಧಿಸಿ ಇಲ್ಲವಾದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತೀವಿ ಅಂತ ಕುಟುಂಬಸ್ಥರು ಎಚ್ಚರಿಕೆ ಕೊಡ್ತಿದ್ದಾರೆ. ತಲಕಾಡು ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪತ್ನಿಯ ಅನೈತಿಕ ಸಂಬಂಧ ಆಗಾಗ ಕುಟುಂಬದಲ್ಲಿ ಕಲಹ ಏರ್ಪಟ್ಟಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸ್ತಾಪಗಳಿತ್ತು. ಹಂಗಾಗಿ ಕೊಲೆ ಮಾಡಿಬಿಟ್ಟಿದ್ದಾರೆ ಪತ್ನಿ ಮತ್ತು ಆಕೆಯ ಪ್ರಿಯಕರ ಸೇರಿಕೊಂಡು ಅಂತ ಕುಟುಂಬಸ್ಥರ ಆರೋಪ. ಹಂಗಾಗಿ ದೂರು ಕೂಡ ದಾಖಲಾಗಿದೆ. ಮಹೇಶ್ 40 ವರ್ಷ ಆತನ ಭೀಕರ ಕೊಲೆ ಆಗಿರೋದು ಪತ್ನಿಯ ಕೆಲಸ ಅಂದ್ರೆ ಪತ್ನಿಯ ಅನೈತಿಕ ಸಂಬಂಧಕ್ಕೆ ಈ ಕೊಲೆ ಆಗಿರೋದು ಅಂತ. ಹಂಗಾಗಿ ಒಂದ್ ಕಡೆ ಪುಷ್ಪಲತಾ ಬಂಧನ ಆಯ್ತು, ಬಟ್ ಪ್ರಿಯಕರ ಮನು ವಿರುದ್ಧ ಕೂಡ ಕ್ರಮ ಕೈಗೊಳ್ಬೇಕಲ್ಲ. ಆತನೂ ಕೂಡ ಕಾರಣ, ಮನೆಯ ಮಗ ಸಾವನ್ನಪ್ಪೋದಕ್ಕೆ ಆತನ ಕೊಲೆಗೆ ಆತ ಕಾರಣ. ಹಂಗಾಗಿ ಆತನನ್ನ ಬಂಧಿಸೋ ತನಕ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತ ಕುಟುಂಬಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಬಂಧಿಸದೆ ಹೋದ್ರೆ, ಕ್ರಮ ಕೈಗೊಳ್ಳದೆ ಹೋದ್ರೆ ನಾವು ಕೂಡ ಏನಾದ್ರೂ ಮಾಡ್ಕೊಂಡ್ಬಿಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರಂತೆ ಪೊಲೀಸರಿಗೆ. ನೋಡಿ 3 ಫೋಟೋಗಳು, ಅದರಲ್ಲಿ ಕೊಲೆ ಆಗಿರುವಂತಹ ಪತಿ ಕೂಡ ಇದ್ದಾರೆ. ಪುಷ್ಪಲತಾ ಈಗ ಆಕೆಯನ್ನ ಬಂಧಿಸಿದ್ದಾರೆ ಪೊಲೀಸರು, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಮನು ಆತನ ಫೋಟೋವನ್ನ ಕೂಡ ಗಮನಿಸ್ತಿದ್ದೀರಿ. ಪುಷ್ಪಲತಾ ಮತ್ತು ಮನು ಇಬ್ಬರ ಮಧ್ಯೆ ಕೂಡ ಸಂಬಂಧ ಇತ್ತು ಅಂತ. ಹಾಗಾಗಿ ಮಹೇಶ್ ಜೊತೆ ಪುಷ್ಪಲತಾ ಅವರ ಸಂಬಂಧ ಚೆನ್ನಾಗಿರ್ಲಿಲ್ಲ ಅಂತ. ಕೌಟುಂಬಿಕ ಕಲಹ ಇದೇ ವಿಚಾರಕ್ಕೆ ಆಗಾಗ ಇತ್ತು, ಜಗಳ ಆಗ್ತಾ ಇತ್ತು, ಮನಸ್ತಾಪ ಇತ್ತು, ನೆಮ್ಮದಿ ಅನ್ನೋದೇ ಇರಲಿಲ್ಲ ಫ್ಯಾಮಿಲಿಯಲ್ಲಿ ಅಂತ. ಹೆಂಗೋ ಸರಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಂತ ಮಹೇಶನ್ನ ಪುಷ್ಪಲತಾ ಮತ್ತು ಆಕೆಯ ಪ್ರಿಯಕರ ಈ ಮನು ಇಬ್ರು ಸೇರಿಕೊಂಡು ಭೀಕರವಾಗಿ ಕೊಲೆ ಮಾಡಿದ್ದಾರಂತೆ ಮಹೇಶ್ ರಂದ. ಹಂಗಾಗಿ ಕುಟುಂಬಸ್ಥರ ಆರೋಪ ಇರೋದ್ರಿಂದ ಪುಷ್ಪಲತಾ ಬಂಧನ ಮಾತ್ರ ಸಾಕಾಗಲ್ಲ, ಮನು ಬಂಧನ ಕೂಡ ಆಗಬೇಕು. ಆತ ಕೂಡ ಕೊಲೆಗೆ ಕಾರಣ, ಆತನ ವಿರುದ್ಧ ಕೂಡ ಕ್ರಮ ಆಗಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ನಮ್ಮ ಅಪ್ಪನ ಅವನು ಕರೆಸ್ಬಿಟ್ಟು ನಮ್ಮ ಅಮ್ಮ ಬಾಯಿ ಮುಚ್ಕೊಂಡ ನಮ್ಮ ಅಪ್ಪನ ಅಮ್ಮ ವೇಲಲ್ಲಿ ಕಟ್ಬಿಟ್ಟು ಹಾಕ್ಬಿಟ್ಟು ಎತ್ಕೊಂಡ್ ಅಮ್ಮ ಕಟ್ಟಾಕ್ಬಿಟ್ಟು ಹೊಂಟೋದ. ಆಮೇಲೆ ತಾತಂಗ ಫೋನ್ ಮಾಡ್ಬಿಟ್ಟು ನಿಂಗ ಸತ್ತುಗನ ನ್ಯಾಣ ಹಾಕೊಂಡು ಅಂತ ಹೇಳ್ದ. ಆಮೇಲೆ ಬಂದು ನೋಡಿದ್ರು. 12 ಗಂಟೆಯಿಂದ ನಮ್ಮ ಅಪ್ಪನ ಅವನು ಕರೆಸ್ಬಿಟ್ಟು ನಮ್ಮ ಅಮ್ಮ ಬಾಯಿ ಮುಚ್ಕೊಂಡ ನಮ್ಮ ಅಪ್ಪನ ಅಮ್ಮ ಸರ್ ಅವರು ಮನೆಯವರು ಅಂಕಲ್ 3 ಸೀಟ್ಲು ಕೊಲೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎದುರಿಸ್ಬಿಟ್ರು. ಹಂಗೆ ನಮ್ಮ ಅಪ್ಪನ ಕೊಲೆ ಮಾಡ್ಬಿಟ್ನ ಸರ್. ಸರ್ ನೀವೇ ನಮ್ಗೆ ನ್ಯಾಯ ತೋರಿಸ್ಕೊಡಿ ಸರ್. ಸರ್ ಅವತ್ತು ನಮ್ಮ ಅಪ್ಪ ಮನ್ಗಿ ತರ ಮಮ್ಮಿ ಜಿಮ್ ತಕೊಂಡು ಮುಕ್ಬಿಟ್ಟು ಅವನು ನ್ಯಾಯಕ್ಕೆ ಹೋಗಿ ಸಾಯಿಸ್ಬಿಟ್ನು ಸರ್. ನೀವೇ ನ್ಯಾಯ ತೋರಿಸ್ಕೊಡಿ ಸರ್. ಸರ್ ಅವರು ಮನು 11:20 ಆದ್ಮೇಲೆ 12 ಗಂಟೆಗೆ ಅವ್ನು ಇಟ್ಕೊಂಡಿರೋನ್ನ ಕರಿಸ್ಬಿಟ್ಟಮ್ಮ ಲೈಟ್ ಆಫ್ ಮಾಡ್ಬಿಟ್ಟು ಇವನ್ನ ಅವಳು ಬಿಗಿದಾಳೆ ಅಮ್ಮ ಮೊಕ್ಕ ಅಮ್ಮ ಜಿಂಬಮ್ಕನ ಸರ್, ಜಿಂಬಮ್ಕನ ಸಾಯಿಸ್ಬಿಟ್ಟ ರಾಣಿ. ಸಾಯಿಸ್ಬಿಟ್ಟು ನನಗೆ 7:45 ಇವ್ನು ಸಾಯಿಸ್ಬಿಟ್ಟು ನಿನ್ ಮಗ ಸತ್ತು